ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. SSP ಸ್ಕಾಲರ್ಶಿಪ್ ರಿಲೇಟೆಡ್ ಒಂದು ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದೆ. OBC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದಿಕ್ಕೆ ಸೆಪ್ಟೆಂಬರ್ 15 ಲಾಸ್ಟ್ ಡೇಟ್ ಇತ್ತಲ್ವಾ, ಅದು ಎಕ್ಸ್ಟೆಂಡ್ ಆಗಿದೆ. ಜೊತೆಗೆ ನಿಮಗೆ ಡಾಟಾ ಅಪ್ಡೇಟ್ ಆಗಿರೋದ್ರ ಬಗ್ಗೆ ಕೂಡ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿದ್ದೀನಿ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ನೋಡಿ ಮತ್ತು ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇನ್ನು 2024-25ನೇ ಸಾಲಿನ SSP ಸ್ಕಾಲರ್ಶಿಪ್ ಈಗಾಗಲೇ ಓಪನ್ ಆಗಿದೆ. SC, ST, OBC ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟ್ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳಿಗೂ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಅರ್ಜಿನ ಸಲ್ಲಿಸಬಹುದು. ಇನ್ನು OBC ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಸೆಪ್ಟೆಂಬರ್ 15 ಕೊನೆಯ ದಿನಾಂಕನ ನಿಗದಿಪಡಿಸಿದ್ರು. ಈಗ ನೋಡಿ, OBC ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ ಬಂದು 15/10 ಅಂದರೆ ಅಕ್ಟೋಬರ್ 15ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದರಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ತಿಳಿಸಿದ್ದಾರೆ. ಏನಪ್ಪ ಅಂದರೆ, OBC ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗಳು ಯಾರು ಇರ್ತಾರೆ ಅದರಲ್ಲಿ PUC, ITI, ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಯಾವ್ದ್ಯಾವ್ದು ಬರುತ್ತೆ ನಿಮಗೆ ಗೊತ್ತಲ್ವಾ? BA, BCom, BSc ಈ ರೀತಿಯ ಸಾಮಾನ್ಯ ಪದವಿಗಳಾಗಿರಬಹುದು. ಅವರು ಅರ್ಜಿನ ಸಲ್ಲಿಸೋದಕ್ಕೆ 15/10 ಅಂದರೆ ಅಕ್ಟೋಬರ್ 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಮತ್ತು OBC ಡಿಪಾರ್ಟ್ಮೆಂಟಿಂದ ಡಬಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿ ಅಂದರೆ ಡಬಲ್ ಡಿಗ್ರಿ ಇರುತ್ತೆ. ಜೊತೆ ವೃತ್ತಿಪರ ಕೋರ್ಸ್ಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಶೀಘ್ರದಲ್ಲೇ ಅಪ್ಲಿಕೇಶನ್ ಓಪನ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಅಂದರೆ ಈಗ PUC, ITI, ಡಿಪ್ಲೊಮಾ ಮತ್ತು ಡಿಗ್ರಿ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬಹುದು. ಡಬಲ್ ಡಿಗ್ರಿ ಮತ್ತು ವೃತ್ತಿಪರ ಕೋರ್ಸ್ ಮಾಡ್ತಿರೋರು ಮುಂದಿನ ದಿನಗಳಲ್ಲಿ ಆನ್ಲೈನ್ ಅರ್ಜಿನ ಸಲ್ಲಿಸಬಹುದು. ಈಗ ಅಪ್ಲಿಕೇಶನ್ ತಗೊಂತು ಅಂದರೆ ಡಬಲ್ ಡಿಗ್ರಿ ಅವರು ಈಗಲೂ ಕೂಡ ನೀವು ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡಬಹುದು. ಮುಂದಿನ ದಿನಗಳಲ್ಲಿ ಓಪನ್ ಆಗುತ್ತಲ್ವ, ಆಗ ಅದನ್ನು ಕನ್ಸಿಡರ್ ಮಾಡ್ತಾರೆ. ಮತ್ತು ಇನ್ನು 2023-24ರಲ್ಲಿ ನಾವು ಅಪ್ಲಿಕೇಶನ್ ಹಾಕಿರಲಿಲ್ಲ, ಈಗ ಹಾಕ್ಬೋದಾ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಬೇಗ ಮುಗ್ದೋಯ್ತು ಅಂತ. ನೋಡಿ, ಯಾವುದೇ ರೀತಿ ಎಕ್ಸ್ಟೆಂಡ್ ಮಾಡಿಲ್ಲ, ಇದರಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಹೋದ ವರ್ಷದ್ದು ಸ್ಟಾಪ್ ಮಾಡಿದ್ದೀವಿ ಅಂತ. ಈ ವರ್ಷದ್ದು ಓಪನ್ ಆಗಿರೋದು ಕೂಡ ಇದರಲ್ಲೇ ಮೆನ್ಷನ್ ಮಾಡಿದ್ದಾರೆ. ಇನ್ನು ST ಡಿಪಾರ್ಟ್ಮೆಂಟ್ಗೆ ಮೊನ್ನೆ ಇದರಲ್ಲಿ ಸೆಪ್ಟೆಂಬರ್ 15 ಲಾಸ್ಟ್ ಡೇಟ್ನ ತೋರಿಸ್ತಾ ಇತ್ತು, ಬಟ್ ಈಗೇನು ತೋರಿಸ್ತಾ ಇಲ್ಲ. ಒಮ್ಮೆ ನೀವು ನಿಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ. ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಮೊಬೈಲ್ ನಂಬರ್ಗಳು ಇಲ್ಲಿ ಲಾಸ್ಟಲ್ಲಿ ಇರುತ್ತೆ ನೋಡಿ, ನೀವು ಇಲ್ಲಿ ಸ್ಕ್ರೀನ್ಶಾಟ್ ತೊಗೋಬಹುದು ಅಥವಾ ನೀವೇ ಕಾಲ್ ಮಾಡಿ ಕೂಡ ವಿಚಾರಿಸ್ಕೋಬಹುದು ಯಾವಾಗ ಲಾಸ್ಟ್ ಡೇಟ್ ಇದೆ ಅಂತ. ಸದ್ಯಕ್ಕೆ OBC ವಿದ್ಯಾರ್ಥಿಗಳಿಗೆ ಮಾತ್ರ ಅಕ್ಟೋಬರ್ 15 ಲಾಸ್ಟ್ ಡೇಟ್ ಇದೆ. ಈಗ ಇನ್ನೊಂದು ಮುಖ್ಯವಾದ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಸ್ಕಾಲರ್ಶಿಪ್ ಹಾಕ್ತೀರಾ ಅಲ್ವಾ ನೀವು, ಸೆಕೆಂಡ್ ಸ್ಟೆಪ್ಪಲ್ಲಿ ಡಾಟಾ ಅಪ್ಡೇಟ್ ಆಗ್ತಿಲ್ಲ ಅಂತ ನಾನು ಮೊನ್ನೆ ನಿಮಗೆ ತಿಳಿಸಿದ್ದೆ. ನಿಮ್ಮ ಯೂನಿವರ್ಸಿಟಿ ಅಥವಾ ಕಾಲೇಜ್ಗಳಲ್ಲಿ ನಿಮ್ಮ ರೋಲ್ ನಂಬರು ಮತ್ತು ಯಾವ ಕೋರ್ಸ್ ಮಾಡ್ತಿದ್ದೀರಾ, ನಿಮ್ಮ SSP ID ಕೊಟ್ಟರೆ ಅವರು ಅಪ್ಡೇಟ್ ಮಾಡ್ತಾ ಇದ್ದಾರೆ. KSU ಕೂಡ ಅಪ್ಡೇಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಈಗಾಗಲೇ 1-2-3 ಡೇಸ್ ಬಿಟ್ಟು ಟ್ರೈ ಮಾಡಿ ಅಂತ ಹೇಳಿದ್ದಾರೆ. ಇನ್ನೊಂದು ಹೇಳ್ತಾ ಇದ್ದೀನಿ ನೋಡಿ, 2024-25 ಬ್ಯಾಚ್ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕೋದಿಕ್ಕೆ ಸಾಧ್ಯ, ಬೇರೆಯವರು ಅಪ್ಲಿಕೇಶನ್ ಹಾಕೋದಿಕ್ಕಾಗೋದಿಲ್ಲ. ನನಗೆ ಕೇಳುವಂಥ ಸಾಮಾನ್ಯ ಪ್ರಶ್ನೆ ಮತ್ತು ರೆಗ್ಯುಲರ್ ಆಗಿ ನನಗೆ ಬರೋ ಮೆಸೇಜ್ಗಳಿದೆ. ಲಾಸ್ಟ್ ಇಯರ್ ಅಪ್ಲಿಕೇಶನ್ ಹಾಕಿರಲ್ವಾ ಅಂಥವರೇ ನನ್ನ ಕೇಳ್ತಾರೆ, ಮೇಡಮ್ ಅಪ್ಲಿಕೇಶನ್ ಹಾಕ್ಕೊಡಿ, ಅಪ್ಲಿಕೇಶನ್ ಸ್ವಲ್ಪ ನೋಡಿ ಅಂತ. 2024-25 ನಿಮ್ಮ ID ಕಾರ್ಡಲ್ಲಿ ಈ ಬ್ಯಾಚ್ ಅಂತ ಇತ್ತು ಅಂದರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲು, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದೇ ಇಲ್ಲ. ಮತ್ತು KSU ಅವರು ಕೂಡ ನಿಮ್ಮ ಡಾಟಾನ ಅಪ್ಡೇಟ್ ಮಾಡೋದಿಲ್ಲ. ಎಷ್ಟು ಸಲ ಹೇಳಿದ್ರು ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಅದು ಒಂದೊಂದು ಸಲ ನಿಜ ಪಾಪ ಎಷ್ಟೋ ಜನಕ್ಕೆ ಸಹಾಯ ಆಗುವಂಥ ಒಂದು ಯೋಜನೆ ಆಗಿತ್ತು. ಬೇಗ ನಿಲ್ಲಿಸ್ಬಿಟ್ರು, ಏನು ಮಾಡೋಕ್ಕಾಗಲ್ಲ. ಈಗ ನೋಡ್ಕೊಳ್ಳಿ, 2024-25 ಬ್ಯಾಚ್ ಇರೋರು ಮಾತ್ರ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಡಾಟಾಗಳೆಲ್ಲ ನಿಮ್ಮ ಯೂನಿವರ್ಸಿಟಿಗಳಲ್ಲಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ರೆಗ್ಯುಲರ್ ಕಾಲೇಜ್ ಇರೋರು, KSU ಇರೋರು ಇನ್ನೊಂದು 2-3 ಡೇಸಲ್ಲಿ ನಿಮ್ಮ ಡಾಟಾಗಳೆಲ್ಲ ಅಪ್ಡೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ನ ಕೊಡ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿರಬಹುದು ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಒಂದು ಲೈಕ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಪ್ಪ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.